ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗೆ ಹಾಕ್ಕೋಬೋದು. ಇದನ್ನು 350 ಅಥವಾ 300 ರೇಂಜಲ್ಲಿ ನಾವು ಇದನ್ನು ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಹಾಕ್ಕೋಬೋದು. ಇದನ್ನು ಹೇಗೆ ಮಾಡೋದು, ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಾನಿಲ್ಲಿ ನೀಡಲ್ನ ತೊಗೊಂಡಿದ್ದೀನಿ. 10 ನಂಬರ್ ನೀಡಲ್ನ ತೊಗೊಂಡು 6 ಎಳೆ ದಾರಾನ ಸುತ್ಕೊಂಡಿದ್ದೀನಿ. 6 ಎಳೆ ದಾರಾನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಬಟ್ಟೆಗೆ ಡಿಸೈನ್ ಮಾಡ್ತಿರೋ ಅಂಥದ್ದು ನೋಡಿ. ಮೊದಲನೇದಾಗಿ ಇಲ್ಲಿ ಗಂಟು ಮಾಡಿಕೊಂಡು ದಾರ ಗಂಟು ಹಾಕ್ಕೊಂಡು ಒಂದು ಸ್ವಲ್ಪ ದಪ್ಪದಾಗಿ ಗಂಟು ಮಾಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳೋ ಅಂಥದ್ದು ನೋಡಿ. ಈ ಥರ ಲಾಕ್ ಮಾಡ್ಕೊಳ್ಳೋ ಅಂಥದ್ದು ನಾನು ಮತ್ತೆ ಇನ್ನೂ ಒಂದು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. 2 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸರಿ ಲಾಕ್ ಮಾಡ್ಕೊಂಡಾಗ ಸೀರೆ ತೆಳ್ಳಗಿದ್ರೆ ಬರೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ 2 ಸರಿ ಡಬಲ್ ಸರಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಾನು 4 ಚೈನ್ಗಳನ್ನ ಹಾಕ್ಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ನಾನು ಇಲ್ಲಿ ಬಟ್ಟೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೂ ಒಂದು ಸರಿ 4 ಚೈನ್ನ ಹಾಕ್ಕೋಬೇಕು. 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್ ಈ ಥರ 4 ಚೈನ್ನ ಹಾಕ್ಕೊಂಡು ಅದನ್ನು ಅಷ್ಟೇ ಬಟ್ಟೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ನಾವು ಇಲ್ಲಿ ಬಟ್ಟೆಗೆ ಲಾಕ್ ಮಾಡೋವಾಗ ತುಂಬ ಹುಷಾರಾಗಿ ಮಾಡ್ಕೋಬೇಕು. ಸ್ವಲ್ಪ ಮುಂದಕ್ಕೂ ಮಾಡ್ಕೋಬಾರ್ದು, ಹಿಂದಕ್ಕೂ ಮಾಡ್ಕೋಬಾರ್ದು, ನೋಡ್ಕೊಂಡು ಮಾಡ್ಕೋಬೇಕು. ಯಾಕಂದರೆ ಜಾಸ್ತಿ ಮುಂದಕ್ಕೆ ಮಾಡ್ಕೊಂಡಿದ್ದೀವಿ ಅಂತಲೇ ಬಟ್ಟೆ ಒಂಥರ ಗಿಂಜ್ಕೊಳ್ಳುತ್ತೆ, ಹೇಳ್ಕೊಂಡಂಗೆ ಕಾಣುತ್ತೆ, ಡಿಸೈನ್ ಚೆನ್ನಾಗಿ ಕಾಣೋದಿಲ್ಲ. ನೆಕ್ಸ್ಟ್ ಇಲ್ಲಿ 6 ಚೈನ್ನ ಹಾಕ್ಕೊಂಡಿದ್ದೀನಿ ನಾನು ನೋಡಿ. 6 ಚೈನ್ನ ಹಾಕ್ಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ದೆ ಒಂದು ಸ್ವಲ್ಪ ಈ ಕಡೆ ಹಿಂದಕ್ಕೆ ಲಾಕ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಯು ಶೇಪಲ್ಲಿ ಬರಬೇಕು. ಯಾಕಂದರೆ ನಾವಿಲ್ಲಿ ಇದಕ್ಕೇ ಡಿಸೈನ್ ಮಾಡೋವಂಥದ್ದು. 6 ಚೈನ್ ಗ್ಯಾಪ್ ಏನಿರುತ್ತೆ ಅದಕ್ಕೆ ನಾವು ಡಿಸೈನ್ ಮಾಡೋವಂಥದ್ದು. ಯು ಶೇಪಲ್ಲಿ ನೋಡಿ, ಈ ಥರ ಒಂದು ಸ್ವಲ್ಪ ಯು ಶೇಪಲ್ಲಿ ಬರಬೇಕು. ಈ ಥರ ಮತ್ತೆ ನಾವು 4 ಚೈನ್ನ ಹಾಕ್ಕೋಬೇಕು ನೋಡಿ. 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್ ಮತ್ತು ಅದನ್ನು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋ ಅಂಥದ್ದು ನೋಡಿ. ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಇದೇ ಥರ ಮತ್ತೆ ನಾನು 4 ಚೈನ್ನ ಹಾಕ್ಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಅದು ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋವಂಥದ್ದು. ತುಂಬ ಲೂಸಾಗೂ ಲಾಕ್ ಮಾಡ್ಕೋಬೇಡಿ, ತುಂಬ ಟೈಟಾಗೂ ಲಾಕ್ ಮಾಡ್ಕೋಬೇಡಿ. ನೀಟಾಗಿ ನೋಡ್ಕೊಂಡು ಮೀಡಿಯಮಾಗಿ ಲಾಕ್ ಮಾಡ್ಕೊಳ್ಳಿ ನೋಡಿ. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ನಾನು 4 ಚೈನ್ ಹಾಕ್ಕೊಂಡು ಮತ್ತೆ ಇದೇ ಥರ ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ 4 ಚೈನ್ನ 2 ಸರಿ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆಲ್ಲ ನಾನು 3 ಸರಿ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ ನೋಡಿ. 3 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ 6 ಚೈನ್ನ ಹಾಕ್ಕೊಳ್ಳೋ ಅಂಥದ್ದು. 3, 4, 5, 6 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗಿಲ್ಲದೆ ಒಂದು ಸ್ವಲ್ಪ ಒಳಗಡೆನೆ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋ ಅಂಥದ್ದು ನೋಡಿ. ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋ ಅಂಥದ್ದು ನೋಡಿ. ಈ ಥರ ಬರುತ್ತೆ ಡಿಸೈನು. 4 ಚೈನ್ನ 2 ಸರಿ ಲಾಕ್ ಮಾಡಿಕೊಂಡು ಆಮೇಲೆ 6 ಚೈನ್ನ ಹಾಕ್ಕೊಂಡಿದ್ದೀನಿ. 6 ಚೈನ್ನ ಹಾಕ್ಕೊಂಡು ಮತ್ತು 3 ಸರಿ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸರಿ ಬರುತ್ತೆ. ಆಮೇಲೆ 6 ಚೈನ್ ಆದಮೇಲೆ ಪ್ರತಿ ಸರಿನೂ 3 ಸರಿ 4 ಚೈನ್ ಹಾಕ್ಕೊಂಡು ಹೋಗುವಂಥದ್ದು. ಹಾಗೆ ಎಂಡಿಂಗಲ್ಲೂ ಅಷ್ಟೇ ಆದಷ್ಟು 2 ಚೈನ್ ಬರೋ ಥರ ನೋಡ್ಕೊಳ್ಳಿ. 3 ಬಂದ್ರೂ ಪರವಾಗಿಲ್ಲ, ಬಟ್ 2 ಚೈನ್ ಬಂದರೆ ತುಂಬ ಚೆನ್ನಾಗಿ ಲಾಕ್ ಮಾಡಿ ಕುಚ್ಚು ಕಟ್ಟಲಿಕ್ಕೆ ಸರಿ ಹೋಗುತ್ತೆ ನೋಡಿ. ಇಲ್ಲಿ ಮತ್ತೆ ನಾನು ಚೈನ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. 4 ಚೈನ್ ಹಾಕ್ಕೊಂಡು ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದೇ ಥರ ನಾವು ಸೀರೆಗೆ ಫುಲ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ 2 ಸರಿ ಮಾಡಿದ್ದೀನಿ. ಮತ್ತೆ ಲಾಕ್ ಇದು ಕೊನೆಯಲ್ಲಿ ಹೆರ್ಜಲ್ ಮಾಡ್ತಿರೋವಂಥದ್ದು. 2 ಚೈನ್ನ ಹಾಕಿ ನೆಕ್ಸ್ಟ್ 2 ಚೈನ್ ಹಾಕಿ ನೆಕ್ಸ್ಟ್ ಅದರಲ್ಲಿ 4 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ ಒಂದು 2 ಚೈನ್ ಹಾಕಿ ಕಟ್ ಮಾಡ್ತೀನಿ. ಇದಕ್ಕೆ ನಾವು ಸೇರಿಸಿ ಕುಚ್ಚು ಕಟ್ಕೋಬೋದು. ಗ್ಲೂ ಹಾಕಿ ಅಂಟಿಸೋ ಅಂತ ತೊಂದರೆ ಇರೋದಿಲ್ಲ. ಈ ಥರ ಮಾಡಿಕೊಂಡಾಗ ನಾವು ಗ್ಲೂ ಬಳಸೋ ಅಂಥ ಅವಶ್ಯಕತೆನೇ ಇರೋದಿಲ್ಲ. ಈ ಥರ ಲಾಕ್ ಮಾಡ್ಕೊಂಡು ಕಟ್ ಮಾಡಿಬಿಟ್ರೆ ಇದನ್ನು ಕುಚ್ಚಿಗೂ ಸೇರಿಸ್ಕೊಂಡು ಕಟ್ಕೊಳ್ಳೋ ಅಂಥದ್ದು ನೋಡಿ. ಈ ಥರ ಬರುತ್ತೆ.
ನೋಡಿ ಈ ಥರ 6 ಚೈನ್ 1 ಟೈಮ್ 3 ಟೈಮ್ 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಈ ಡಿಸೈನ್ನ ನಾನಿಲ್ಲಿ ಲಾಕ್ ಹತ್ರ ಲಾಕ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ 4 ಚೈನ್ನ ತೊಗೊಂಡಿದ್ದೀನಿ. 4 ಚೈನ್ನ ತೊಗೊಂಡು ಇಲ್ಲಿ 4 ಚೈನ್ ಗ್ಯಾಪ್ ಏನಿರುತ್ತೆ ಮೇಲ್ಗಡೆ ಲಾಕ್ ಆಗಿರೋ ಹತ್ರನೇ ಲಾಕ್ ಮೇಲೇ ಲಾಕ್ ಮಾಡೋವಂಥದ್ದು. ನೋಡಿ ಲಾಕ್ ಮೇಲೇ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡೋವಂಥದ್ದು. ಮತ್ತು ಇನ್ನೂ ಒಂದು ಸರಿ ನೋಡಿ ಇನ್ನೂ ಒಂದು ಸರಿ ಒಳಗಡೆ ಒಂದು ಸರಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋವಂಥದ್ದು. 6 ಚೈನ್ ಏನಿರುತ್ತೋ ಅದಕ್ಕೆ ಕಂಬ ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸರಿ ದಾರ ಎಳ್ಕೊಂಬಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2ರಲ್ಲಿ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ನೋಡಿ ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಮತ್ತೆ ಅದರಲ್ಲಿ ಹೋಗಿ ಒಂದು ಎಳೆ ದಾರ ಎಳ್ಕೊಂಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ರಲ್ಲಿ1 ಇದೇ ಥರ ನಾವು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗುವಂಥದ್ದು. ಇದನ್ನು ನಾವು ಡಬಲ್ ಕ್ರೋಶ ಅಂತೀವಿ. 2ರಲ್ಲಿ1 ಮಾಡ್ಕೊಂಡು ಹೋಗೋದನ್ನು ಡಬಲ್ ಕ್ರೋಶ ಅಂತೀವಿ. ಇದೇ ಥರ ನಾವು ಇಲ್ಲಿ 6 ಚೈನ್ ಗ್ಯಾಪಿಗೆ ಎಷ್ಟು ಕಂಬಗಳು ಬರುತ್ತೋ ಅಷ್ಟನ್ನು ನಾವು ಫಿಲ್ ಮಾಡ್ಕೊಳ್ಳೋ ಅಂಥದ್ದು. ನನಗಿಲ್ಲಿ ಟೋಟಲಿ 6 ಚೈನ್ ಗ್ಯಾಪಿಗೆ ನನಗೆ ಟೋಟಲಿ 16 ಡಬಲ್ ಕ್ರೋಶ ಹಿಡ್ದಿದೆ. ಹಾಗಾಗಿ 16 ಡಬಲ್ ಕ್ರೋಶಗಳನ್ನ ನಾನು ಹಾಕ್ಕೋತಾ ಇದ್ದೀನಿ. ಹಾಗೆ ಕಂಬಗಳೆಲ್ಲ ಒಂದೇ ಲೆವೆಲ್ಗೆ ಬರೋ ಥರ ನೋಡ್ಕೊಳ್ಳಿ, ಹೆಚ್ಚು ಕಡಿಮೆ ಮಾಡ್ಕೋಬೇಡಿ, ಯಾಕಂದರೆ ಡಿಸೈನೇ ಹಾಳಾಗಿಬಿಡುತ್ತೆ. ಹಾಗಾಗಿ ಒಂದೇ ಲೆವೆಲಲ್ಲೇ ಕಂಬಗಳನ್ನ ಮಾಡ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ. ಇಲ್ಲ ನಮ್ಗೆ ಯಾವುದು ಬೀಟ್ಸ್ ಬೇಡ ಅನ್ನೋರಿಗೆ ನಾವು ಇದನ್ನು ರೆಫರ್ ಮಾಡ್ಬೋದು. ನೋಡಿ ಇಲ್ಲಿ ನಂಗೆ ಟೋಟಲಿ 16 ಕಂಬಗಳ ಆಗಿದೆ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಆರ್ಚ್. ಈಗ ಇದನ್ನು ಪಕ್ಕದಲ್ಲಿ 4 ಚೈನ್ ಗ್ಯಾಪ್ ಏನಿರುತ್ತೆ ಆ ಗ್ಯಾಪ್ ಒಳಗಡೆ ಒಂದು ಸರಿ ಹೋಗಿ ಲಾಕ್ ಮಾಡೋವಂಥದ್ದು. ನೋಡಿ ಇಲ್ಲಿ 4 ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ, ಇದ್ರ ಒಳಗಡೆ ಹೋಗಿ ಲಾಕ್ ಮಾಡೋವಂಥದ್ದು. ನೋಡಿ ಇದನ್ನು ಲಾಕ್ ಮಾಡಿ ಈಗ ಪಕ್ಕದಲ್ಲೇ ಏನು 4 ಚೈನ್ ಲಾಕ್ ಇದೆಯೋ ಅದ್ರ ಮೇಲೇನೂ ಒಂದು ಸರಿ ಲಾಕ್ ಮಾಡ್ಕೊಳ್ಳೋವಂಥದ್ದು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ನಾನು ತುಂಬ ಹತ್ತಿರದಿಂದಲೇ ತೋರಿಸ್ತಿದ್ದೀನಿ. 4 ಚೈನ್ ಗ್ಯಾಪ್ ಮೇಲೇ ಮತ್ತೆ ಲಾಕ್ ಮಾಡ್ಕೊಳ್ಳೋವಂಥದ್ದು. ಮತ್ತು ಈಗ 4 ಚೈನ್ ಹಾಕ್ಕೊಳ್ಳೋವಂಥದ್ದು. 4 ಚೈನ್ ಮೇಲೇ ಮತ್ತೆ 4 ಚೈನ್ ಹಾಕ್ಕೊಂಡು ಅದನ್ನು ಅಷ್ಟೇ 4 ಚೈನ್ ಲಾಕ್ ಏನಿದೆಯೋ ಆ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳೋವಂಥದ್ದು. ಈ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚು ಕಟ್ಕೊಳ್ಳೋವಂಥದ್ದು. ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳೋವಂಥದ್ದು. ಈಗ ಪಕ್ಕದಲ್ಲಿ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳೋವಂಥದ್ದು. ನೋಡಿ ಪಕ್ಕದಲ್ಲಿ 4 ಚೈನ್ ಗ್ಯಾಪ್ ಇದೆ ಏನಿದೆ ಅದರಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳೋದು. 6 ಚೈನ್ ಗ್ಯಾಪಲ್ಲಿ ನಾವು ಕಂಬಗಳನ್ನ ಮಾಡ್ಕೊಳ್ಳೋವಂಥದ್ದು, ಡಿಸೈನ್ ಮಾಡ್ಕೊಳ್ಳೋವಂಥದ್ದು. ಹೀಗೇ ನಾವು ಕಂಟಿನ್ಯೂ ಮಾಡ್ಕೊಳ್ಳೋವಂಥದ್ದು. ಫುಲ್ ಸೀರೆನೂ ಅಷ್ಟೇ ಇದೇ ಥರ 16 ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕ್ಕೊಂಡಿದ್ದೀವೋ ಅದೇ ಥರ 16 ಕಂಬಗಳನ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ಒಂದು ಹೆಚ್ಚು ಒಂದು ಕಡಿಮೆ ಮಾಡ್ಕೋಬಾರ್ದು. ನೋಡಿ ಈ ಥರ ಫುಲ್ ಸೀರೆಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು. ತುಂಬ ಸಿಂಪಲ್ಲಾಗೇ ಇರುತ್ತೆ. ಹಾಗೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಏನಾದರೂ ಡೌಟ್ ಇದ್ರೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ನೋಡಿ ಇಲ್ಲಿ 16 ಚೈನ್ಸ್ ಆದಮೇಲೆ ಕಂಬಗಳಾದಮೇಲೆ ಪಕ್ಕದಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತೆ ಲಾಕ್ ಮೇಲೇ ಒಂದು ಸರಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಡಿಸೈನ್ಸ್ ಮಾತ್ರ ಈ ಥರ ಬರುತ್ತೆ. ಆರ್ಚ್ಗಳು ತುಂಬಾ ಚೆನ್ನಾಗಿ ಬಂದಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಇಲ್ಲಿ 4 ಚೈನ್ ಗ್ಯಾಪ್ ಏನಿರುತ್ತೆ, ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ ಆ 4 ಚೈನ್ ಗ್ಯಾಪ್ಗೆ ನಾನು ಕುಚ್ಚು ಕಟ್ಕೊಂಡು ತೋರಿಸ್ತೀನಿ. ಯಾವ ಥರ ಕುಚ್ಚು ಕಟ್ಟಿದ್ರೆ ಯಾವ ಥರ ಫಿನಿಶಿಂಗ್ ಇರುತ್ತೆ, ಡಿಸೈನ್ ಯಾವ ಥರ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಗೋಲ್ಡನ್ ಕಲರಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿದೆ. ಕುಚ್ಚು ಅಷ್ಟೇ ಸ್ವಲ್ಪ ದಪ್ಪದಾಗೆ ನಾನು ಕಟ್ಕೊಂಡಿದ್ದೀನಿ. ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ನನ್ನ ಈ ಒಂದು ಡಿಸೈನ್ಗೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.